ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಪುಳಿಯೋಗರೆ ಪುಡಿ ಮಾಡ್ತಿದ್ದೀನಿ, ಅಂದರೆ ಗೊಜ್ಜನ್ನ ಪೌಡ್ರು ಮಾಡೋದು. ಫಸ್ಟು ಹೇಗೆ ಮಾಡೋದು ಅಂತ ನಾನು ಮಾಡೋ ರೀತಿ ತೋರಿಸ್ತೀನಿ. ಇದಕ್ಕೆ ನಾನು ಧನಿಯಾನ 1/4 kg ತೊಗೊಂಡಿದ್ದೀನಿ. ಮತ್ತು ಮೆಣಸಿನ್ಕಾಯಿ 1/4 kg ಧನಿಯಕ್ಕೆ 1/4 kg ಮೆಣಸಿನ್ಕಾಯಿನೇ ತೊಗೋಬೇಕು. ನಾನು ಬರೀ ಬ್ಯಾಡ್ಗೆ ಅಷ್ಟೇ ತೊಗೋತೀನಿ. ಬೇಕಾದ್ರೆ ಖಾರ ಬೇಕು ಅನ್ನೋರು ನಾಟಿ ಮೆಣಸಿನ್ಕಾಯಿ ಒಂದು 100 ಗ್ರಾಮಷ್ಟು ತೊಗೋಬೋದು. ಆದರೆ ಪುಳಿಯೋಗರೆ ಗೊಜ್ಜಿಗೆ ಖಾರದ ಮೆಣಸಿನ್ಕಾಯಿ ಹಾಕೋದಲ್ಲೇ ಇದ್ದರೆ ಒಳ್ಳೆಯದು. ನಾನು ತೊಟ್ಟೆಲ್ಲ ತೆಗೆದು ಆಮೇಲೆ ಕ್ಲೀನ್ ಮಾಡ್ಕೋತೀನಿ, ತೋರಿಸೋದಕ್ಕೋಸ್ಕರ ಹಂಗೆ ಇಟ್ಕೊಂಡಿದ್ದೀನಿ. ನೆಕ್ಸ್ಟು ಕಡಲೆಬೇಳೆ ಬಂದು 75 ಗ್ರಾಮ್ ಇದೆ, ಉದ್ದಿನಬೇಳೆ ಅದು 75 ಗ್ರಾಮ್ ಇದೆ, ಮತ್ತು ಜೀರಿಗೆ 125 ಗ್ರಾಮ್ ಅಷ್ಟಿದೆ, ಚಕ್ಕೆ ಮೊಗ್ಗು 25 ಗ್ರಾಮು, ಮತ್ತು ಜಾಯಿಕಾಯಿ 1, ಏಲಕ್ಕಿ ಒಂದು 10 ಗ್ರಾಮಷ್ಟು, ಮೆಣಸು ಒಂದು 50 ಗ್ರಾಮು, ಮೆಂತ್ಯನೂ 25 ಗ್ರಾಮು, ಅಕ್ಕಿ 1 ಸ್ಪೂನಷ್ಟು, ಮತ್ತು ತೊಗರಿಬೇಳೆನೂ 1 ಸ್ಪೂನು, ಮತ್ತು ಹಿಂಗು ಇಷ್ಟು ತೊಗೊಂಡಿದ್ದೀನಿ. ಒಂದು ಸ್ವಲ್ಪ ನಿಧಾನ ದಪ್ಪ ತಳ ಇರೋ ಪಾತ್ರೆಯಲ್ಲಿ ಹುರ್ಕೋಬೇಕು. ಇವಾಗ ಫಸ್ಟ್ ಧನಿಯಾ ಹುರ್ಕೋತಿದ್ದೀನಿ. ಯಾವುದೇ ಆಗಲಿ ಕಮ್ಮಿ ಉರಿಲಿ ಹುರ್ಕೋಬೇಕು. ಅದು ಸ್ವಲ್ಪ ಚಿಟಪಟ ಅಂತ ಗೊತ್ತಾಗುತ್ತೆ, ಉತ್ತಿಸ್ಬಾರ್ದು, ಅಲ್ಲಿವರೆಗೂ ಹುರಿಬೇಕು ಧನಿಯಾನ. ಎಲ್ಲ ಐಟಮು ಅಷ್ಟೇ ನೋಡಿ, ಇದಾಗಿದೆ. ನೆಕ್ಸ್ಟು ಜೀರಿಗೆ ತೊಗೊಂಡಿದ್ದೀನಿ. ಜೀರಿಗೆನೂ ಅಷ್ಟೇ ತುಂಬ ಯಾವುದೇ ಅತಿಯಾಗಿ ಹುರಿಬಾರ್ದು, ಸ್ವಲ್ಪ. ಇಲ್ಲಿ ನಾವು ಹುರಿಯೋದ್ರ ಮೇಲೇ ಪೌಡ್ರದ್ದು ಗೊಜ್ಜಿಂದು ರುಚಿ ಗೊತ್ತಾಗೋದು. ಆ್ಯಕ್ಚುಲಿ ನಾವು ತುಂಬ ಹುರಿದ್ರೂ ಅಂಥ ರುಚಿ ಬರೋಲ್ಲ, ಕಮ್ಮಿ ಹುರಿದ್ರೂ ರುಚಿ ಬರೋಲ್ಲ. ಎಷ್ಟು ಹುರಿಬೇಕೋ ಆ ಥರ ನೀಟಾಗಿ ನೋಡ್ಕೊಂಡು ಹುರಿಬೇಕು. ನಾನು ಮೆಜರ್ಮೆಂಟನ್ನು ಫಸ್ಟ್ಗೆ ಹೇಳಿದ್ದೀನಿ. ಇದು ಉದ್ದಿನ ಬೇಳೆನೂ ಹಾಕ್ಕೋಬೋದು, ಉದ್ದಿನ ಕಾಳು ಹಾಕ್ಕೋಬೋದು. ನೋಡು ಕುಸ ಅಂತ ಅವಳೆ. ಇಲ್ಲ, ಎಲ್ಲ ರೆಡಿಯಾಗಿದೆ. ಇದು ಆಡ್ಕೊಂಡ್ಮೇಲೆ ಪೌಡ್ರು ಮಾಡಬೇಕು. ತುಂಬ ಜಾಸ್ತಿನೇ ನುಣ್ಣಗೆ ಮಾಡಬಾರ್ದು. ನೋಡಿ, ಈ ಥರ ತುಂಬ ತರಿನೂ ಇರೋದು ಇರಬಾರ್ದು, ತುಂಬ ನುಣ್ಣಗೆ ಫೈನ್ ಪೌಡ್ರು ಇರಲೇಬಾರ್ದು. ಈಗ ಖಾರದ ಪುಡಿ ಎಲ್ಲ ಸಹ ಮಿಕ್ಸ್ ಮಾಡಿಕೊಂಡು ಈ ಥರ ಕಲರ್ ಬಂದಿದೆ.
ಇದನ್ನು ಏರ್ ಟೈಟ್ ಬಾಕ್ಸ್ಗೆ ಹಾಕ್ಕೊಂಡು 6 ತಿಂಗಳಿಂದ ವರ್ಷದ ತನಕನೂ ಉಪಯೋಗಿಸ್ಬೋದು. ಫ್ರಿಜ್ಗೆ ಇಟ್ಕೊಂಡು ಬೇಕಾದಾಗೆಲ್ಲ ಪುಳಿಯೋಗರೆ ಗೊಜ್ಜು ಮಾಡ್ಬೋದು. ನಂದು ಪುಳಿಯೋಗರೆ ಗೊಜ್ಜು ಫ್ರೆಶ್ ಪೌಡ್ರಲ್ಲಿ ರೆಡಿಯಾಗಿ ಮಿಕ್ಕಿದ್ದೆಲ್ಲ ಏರ್ ಟೈಟ್ ಕಂಟೈನರ್ಗೆ ಹಾಕ್ಬಿಟ್ಟು ಫ್ರಿಜ್ಗೆ ಇಟ್ಕೊತೀನಿ. ನಾನು ಆರ್ಡ್ರ್ ಬಂದಂಗೆ ನಾನು ಮಾಡಿಕೊಡ್ತೀನಿ. ಪುಳಿಯೋಗರೆ ಗೊಜ್ಜು ಎಲ್ಲ ಒಗ್ಗರಣೆ ಹಾಕಿ ರೆಡಿ ಆಯಿತು. ಲಾಸ್ಟ್ಗೆ ಈ ರೀತಿ ಎಳ್ಳು ಹಾಕಿದ್ದೀನಿ. ಇಷ್ಟ ಆಗಿದ್ರೆ ಈ ವಿಡಿಯೋ ಒಂದು ಲೈಕ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹೊಸ್ದಾಗಿ ನೋಡೋರು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್. ಇನ್ನೊಂದು ರೆಸಿಪಿ ಜೊತೆ ವ್ಲಾಗ್ ಜೊತೆ ಸಿಗ್ತೀನಿ. ಥ್ಯಾಂಕ್ ಯು.